ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಫೋನೋಗ್ರಾಮ್ಸ್ ನಂಬರ್ 5 ವಿಡಿಯೋ, ಫೋನೋಗ್ರಾಮ್ಸ್ 1 ರಿಂದ 4 ತನಕ ವೀಡಿಯೋಸನ್ನು ಮಾಡಿದ್ದೀನಿ ನಾನು. ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ವಿಡಿಯೋ ನೋಡದೇ ಇದ್ದರೆ ದಯವಿಟ್ಟು ಆ ವೀಡಿಯೋಸನ್ನು ಸಹ ನೋಡಿ. ಅದಾದಮೇಲೆ ಇದನ್ನು ನೋಡಿ, ಆವಾಗಲೇ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಏನು ಫೋನೋಗ್ರಾಮ್ಸ್ ನಂಬರ್ 5 ಏನಿರುತ್ತೆ ಅಂತ ಹೇಳಿದ್ರೆ, ಟೇಬಲ್ 2 ಇದೆ. ಫೋನೋಗ್ರಾಮ್ಸ್ ನಂಬರ್ 4 ಟೇಬಲ್ 1 ಇದೆ. ಇದರಲ್ಲಿ ನಂಬರ್ 2 ಇದೆ. ನಂಬರ್ 2 ಅಂದರೆ ಏನಂದರೆ ಮಲ್ಟಿ ಲೆಟರ್ ಫೋನೋಗ್ರಾಮ್ಸ್. ಮಲ್ಟಿ ಲೆಟರ್ ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ಮಲ್ಟಿ ಅಂತ ಹೇಳ್ತೀವಿ. ಸೊ ಒಂದಕ್ಕಿಂತ ಜಾಸ್ತಿ ಅಕ್ಷರ ಇದೆ ಇಲ್ಲಿ. ಎ ಐ, ಈ ಹಿಂದಿನ ವೀಡಿಯೋಸಲ್ಲಿ ಬರೀ ಎ ಇ ಮತ್ತು ಎ ಬಿ ಸಿ ಡಿ ಇಂದ ಝೆಡ್ವರೆಗೆ ನಾನು ಸೌಂಡ್ಸ್ ಯಾವ ಥರ ಬರುತ್ತೆ ಅನ್ನೋದು, ಒಂದೊಂದು ಪದಗಳು ಬಂದಾಗ ಸೌಂಡ್ಸ್ ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಎ ಐ, ಎ ಆರ್, ಎ ಯು, ಎ ಯು ಜಿ ಎಚ್ ಮತ್ತು ಎ ಡಬ್ಲ್ಯೂ ಮಲ್ಟಿ ಲೆಟರ್ ಅಂದರೆ 2 ಅಕ್ಷರ, ಒಂದಕ್ಕಿಂತ ಜಾಸ್ತಿ ಅಕ್ಷರ ಬಂದಾಗ ಇಂಗ್ಲೀಷಲ್ಲಿ ಅದನ್ನು ಯಾವ ಥರ ಪ್ರೊನೌನ್ಸ್ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ಒಂದು ವಿಶೇಷ ಸೂಚನೆ, ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಈಗಾಗಲೇ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಆಸಕ್ತಿ ಇರೋರು ಯಾರಾದರೂ ಇದ್ದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂಪರ್ಕಿಸುವುದು, ಆಮೇಲೆ ಕೋರ್ಸ್ ಜಾಯ್ನ್ ಆಗೋದು. ನೆಕ್ಸ್ಟ್ 6 ತಿಂಗಳಲ್ಲಿ ಇಂಗ್ಲೀಷನ್ನು ಸರಾಗವಾಗಿ ಮಾತನಾಡಲಿಕ್ಕೆ ಕಲ್ತ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ನಾನು ಕೇಳ್ತೀನಿ. ಆ್ಯಂಡ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊಬೈಲ್ಗೆ ದೊರಕುತ್ತದೆ. ಆ್ಯಂಡ್ ಏನಾದರೂ ಸಮಸ್ಯೆ ಇದ್ದರೆ, ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದ್ದರೆ, ನಿಮ್ಗೆ ಏನು ಅರ್ಥ ಆಗದೇ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳು ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಫೋನೋಗ್ರಾಮ್ಸ್ ಅಂದರೆ ಗೊತ್ತಲ್ಲ, ಫೋನೋ ಅಂದರೆ ಶಬ್ದ, ಚಿತ್ರ. ಸೊ ಫೋನೋ ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಓಕೆ, ಇದು ಸೌಂಡು, ಅದು ಏನು ಸೌಂಡ್ ಮಾಡುತ್ತೆ ಅನ್ನೋದು ಇದು ಸ್ಯಾಂಪಲ್ ವರ್ಡ್ಸ್. ಸ್ಯಾಂಪಲ್ ವರ್ಡ್ಸ್ ಅಂದರೆ ಎಕ್ಸಾಂಪಲ್ಸ್. ಓಕೆ, ಈಗ ನೋಡಿ, ಎ ಐ, ಎ ಐ ಅಂತ ಬಂದಾಗ ಸಾಮಾನ್ಯವಾಗಿ ಬರುವಂಥ ಶಬ್ದ ಎ. ಎ ಅನ್ನೋದನ್ನು ನಾವು ಈ ಥರ ಎ ಮೇಲೆ ಒಂದು ಲೈನ್ ಹಾಕ್ಕೋಬೇಕು. ಎ, ಇದನ್ನು ಈ ಥರ ಓದಬೇಕು. ಎ, ಬರೀ ಎ ಅಲ್ಲ, ಎ ಐ ಬಂದಾಗ ಎ ಇ, ಯಾಕೆಂದರೆ ಇಲ್ಲಿ ಐ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆ ಎ ಆಗುತ್ತೆ. ಉದಾಹರಣೆ, ಲೈಡ್, ಲೈಡ್ ಅಥವಾ ಪೇಯ್ಡ್. ಪೇಯ್ಡ್, ಪೇಯ್ಡ್ ಅಂದರೆ ಕೇಳಿರ್ತೀರ, ಪೇ ಮಾಡೋದು, ಅಮೌಂಟ್ ಪೇ ಮಾಡೋದು. ಓಕೆ, ಸೊ ಪೇಯ್ಡ್, ಪೇ ಆಗಿದೆ ಅಂತ ಹೇಳೋದನ್ನ ಪೇಯ್ಡ್. ಸೊ ಅಲ್ಲಿ ಏಕಾರ ಬರಬೇಕು, ಎ ಆ್ಯಂಡ್ ಇ. ಸೊ ಎ, ಪೇ, ಪೇಯ್ಡ್. ಇಲ್ಲಿ ಕನ್ನಡದಲ್ಲಿ ಏನಂತ ಬರ್ಕೊಂಡಿದ್ದೀರಾ? ಎ ಇ, ಎ. ಓಕೆ, ಸೊ ಎ ವೈ ಬಂದಾಗ ಲೈಟ್, ಪ ಏಯ್ಟ್, ಲ ಏಯ್ಟ್, ಲೈಟ್ ಆ್ಯಂಡ್ ಪೇಯ್ಡ್. ಓಕೆ, ಯಾ, ಅದಾಯಿತು. ಈಗ ಎ ಆರ್ ಬಂದಾಗ, ಎ ಮತ್ತು ಆರ್ ಸೇರಿದಾಗ ಏನು ಹೇಳಬೇಕು? ನಾನು ಹೇಳಿದ್ದೀನಿ ಆರ್ ಸೈಲೆಂಟ್ ಆಗಿರುತ್ತೆ ಅಂತ, ಕೊನೆಯಲ್ಲಿ ಎಲ್ಲೇ ಬಂದರೂ ಆರ್ ಸೈಲೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಆದರೂ ಎ ಆರ್ ಬಂದಾಗ ಆ ಅನ್ನೋ ಶಬ್ದ ಬರುತ್ತೆ. ಆ, ಆ ಫಸ್ಟಿಗೆ ಆ ಅಂತ ಬರುತ್ತೆ, ಎರಡನೇದು ಆ. ಇಲ್ಲೊಂದು ಆ ಮೇಲ್ಗಡೆ ಒಂದು ಲೈನ್ ಹಾಕ್ಕೊಳ್ಳಿ, ಅದನ್ನು ಆ ಅಂತ ನಾವು ತಗೊಳ್ಳೋಣ. ಯಾಕೆಂದರೆ ಕನ್ನಡದಲ್ಲಿ ಅ ಅನ್ನೋ ಒಂದು ಶಬ್ದಕ್ಕೆ ಅಕ್ಷರ ಇಲ್ಲ, ಹಾಗಾಗಿ ಆಗೆ ನಾವು ಇಂಗ್ಲೀಷಲ್ಲಿ ಅರ್ಧ ಚಂದ್ರ ಹಾಕ್ಕೊಂಡ್ರೆ ಆ. ಓಕೆ, ಸೊ ಇದು ಎ ಆರ್ ಆ. ಫಸ್ಟ್ ಸೌಂಡ್ ಏನಿದೆ ಆ ಇದೆಯಲ್ಲ, ಫಸ್ಟ್ ಸೌಂಡಿಗೆ ಏನು ಎಕ್ಸಾಂಪಲ್? ಖಾ, ಖಾ, ಖಾ. ಆರ್ ಇದೆ, ಆರ್ ಸೈಲೆಂಟ್ ಆಗಿರುತ್ತೆ, ಖಾರ್ ಅಂತ ಹೇಳಲ್ಲ, ಖಾ, ಖಾ ಅಂತ ಹೇಳಿದ್ರು ಸರ್. ದ್ಯಾಟ್ ಈಸ್ ಮೈ ಖಾ, ದ್ಯಾಟ್ ಈಸ್ ಅ ಖಾ, ಐ ಬಾಟ್ ಅ ಖಾ. ನಾನೊಂದು ಕಾರ್ ತೊಗೊಂಡೆ, ಅದು ನನ್ನ ಕಾರು. ಓಕೆ, ಸೊ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕಾರು ಅಂತೀವಿ, ಇಂಗ್ಲೀಷಲ್ಲಿ ಬರೀ ಖಾ ಅಂದರೆ ಸಾಕು. ಓಕೆ, ನೆಕ್ಸ್ಟ್ ಬಂದು ವೋ. ಇದನ್ನು ವಾರ್ ಅಂತ ಹೇಳ್ತಾರೆ. ವಾರ್ ಅಂದರೆ ಆ್ಯಕ್ಚುಲಿ ಅದರ ಸರಿಯಾದ ಉಚ್ಚಾರಣೆ ಅಲ್ಲ, ವಾರ್ ಅಂತ ಹೇಳಲ್ಲ, ಆರ್ ಸೈಲೆಂಟ್ ಆಗಿರುತ್ತೆ. ಐದರ್ ಯು ಹ್ಯಾವ್ ಟು ಸೇ ವಾ ಆರ್ ವೋ. ಅದನ್ನು ವಾ ಬರೆದು ಮೇಲ್ಗಡೆ ಒಂದು ಲೈನ್ ಹಾಕಿದ್ದೀನಿ, ವಿಚ್ ಮೀನ್ಸ್ ವಾ, ವಾ, ವಾ. ವಾರಲ್ಲ, ವಾರಲ್ಲ, ವಾ.
ಸೊ ಆರ್ ಸೈಲೆಂಟ್ ಆಗಿರುತ್ತೆ ಅಲ್ಲಿ. ಸೊ ಅದೇ ಆ ಸೌಂಡ್, ಈ ಸೌಂಡನ್ನು ಅಲ್ಲಿ. ಸೊ ಖ ವ, ಖ ವ. ಓಕೆ, ನೆಕ್ಸ್ಟ್ ಸೌಂಡ್ ನೋಡಿ, ಎ ಯು. ಎ ಯು ಬಂದಾಗ ಯಾವ ಸೌಂಡ್ ಬರುತ್ತೆ? ಎ ಯು, ಆ. ಅದೇ ಶಬ್ದ ಆ ಅಲ್ಲ, ಆ. ಈಗ ನೋಡಿ, ಉದಾಹರಣೆಗೆ ಆಥರ್, ಥರ್, ಅಲ್ಲಿ ರ್ ಸೈಲೆಂಟ್ ಆಗಿರುತ್ತೆ. ಆಥ, ಇಲ್ಲಿ ಆರ್ ಇದ್ದರೂ ಅದನ್ನು ಸೈಲೆಂಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾನು ಆರ್ ಬರೆಯೋದು ಬೇಡ. ಆಥರ್, ಆಥರ್ ಅಂದರೆ ಲೇಖಕ. ಆಥರ್, ಆಥರ್. ರೈಟ್. ನೆಕ್ಸ್ಟ್ ಆಟೋ, ಆಟೋ. ಟೋ, ಟೋ. ಕನ್ನಡದಲ್ಲಿ ಟಿ ಪಿ ಎಲ್ಲ ಬರಿಬೇಕಾದ್ರೆ ಮಹಾಪ್ರಾಣ ಬರೆಯೋದು, ಮಹಾಪ್ರಾಣ ಉಚ್ಚಾರಣೆ ಮಾಡಬೇಕು. ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಟಿ ಪಿ ಅಂತ ಹೇಳಬೇಕು. ಸೊ ಆಟೋ, ಆಟೋಮ್ಯಾಟ್ರಿಕ್, ಆಟೋ, ಆಟೋ ಡ್ರೈವರ್. ಓಕೆ, ಆಟೋ ಅಲ್ಲ, ಆಟೋ. ಓಕೆ, ಸೊ ಇಲ್ಲಿ ಎ ಯು ಸೇರಿದಾಗ ಆ. ಉದಾಹರಣೆ ಯಾವುದು? ಆಥರ್, ಇನ್ನೊಂದು ಆಟೋ. ಓಕೆ. ನೆಕ್ಸ್ಟ್ ನೋಡಿ, ಎ ಯು ಜಿ ಎಚ್. ಎ ಯು ಜಿ ಎಚ್, ಎ ಯು ಜಿ ಎಚ್ ಬಂದಾಗ ತುಂಬ ಕಡೆ ಬಂದಿರುತ್ತೆ. ಎ ಯು ಜಿ ಎಚ್, ಎ ಯು ಜಿ ಎಚ್ ಅಂದರೆ ಈ ಜಿ ಅಂತಿದೆ. ಸೊ ಜಿನ ಪ್ರೊನೌನ್ಸ್ ಮಾಡಬೇಕಾ? ಗ, ಆಗ್ ಅಂತ ಹೇಳೋಕ್ಕಾಗುತ್ತಾ? ನೋ, ಇಟ್ಸ್ ಟೋಟಲಿ ರಾಂಗ್. ಎ ಯು ಜಿ ಎಚ್ ಬಂದಾಗ ಒಂದು ಆ ಅಂತ ಬರುತ್ತೆ. ಇದೇ ಶಬ್ದ ಇಲ್ಲೂ ಬರುತ್ತೆ. ಎ ಯು ಬಂದಾಗ ಆ, ಜಿ ಎಚ್ ಸೈಲೆಂಟ್ ಆಗಿರುತ್ತೆ. ಓಕೆ, ಆ ಆ್ಯಂಡ್ ಆ, ಆ ಮತ್ತು ಆ, ಆ ಆ ಆ ಆ. ಆ ಎಲ್ಲಿ ಬರುತ್ತೆ? ಠಾಟ್, ಠಾಟ್. ಅದು ಕನ್ನಡದಲ್ಲಿ ಬರೀಬೇಕಾದ್ರೆ ಠಾಟ್, ಠ, ಮಹಾಪ್ರಾಣ ಠ, ಠಾಟ್, ಠೋಟ್, ಠೋಟ್. ಓಕೆ, ಟೋಟ್ ಅಲ್ಲ, ಟಾಟ್ ಅಲ್ಲ, ಅದರ ಮಧ್ಯದಲ್ಲಿರುವಂಥದ್ದು ಠಾಟ್, ಠಾಟ್. ಠಾಟ್ ಅಂದರೆ ಕಲಿಸಿರುವಂತಹ. ದ ಟೀಚರ್ ಠಾಟ್ ಅ ಲೆಸನ್. ಟೀಚರ್ ಒಂದು ಪಾಠವನ್ನು ಕಲಿಸಿದರು. ಸೊ ಟೀಚರ್ ಠಾಟ್ ಅ ಲೆಸನ್, ಠಾಟ್. ಓಕೆ, ನೆಕ್ಸ್ಟ್ ಇದು ಎಲ್ ಎ ಯು ಜಿ ಎಚ್ ಟಿ. ಇಲ್ಲಿ ನೋಡಿ ಆ ಅಂತ ಬರುತ್ತೆ, ಠಾಟ್, ಆ ಓಕಾರ ಬರುತ್ತೆ. ಇಲ್ಲಿ ಆ, ಲಾಫ್, ಲಾಫ್. ಲಾಫ್, ಫ ಸೌಂಡ್ ಬರಬೇಕು. ಓಕೆ, ಲಾಫ್, ಠಾಟ್, ಲಾಫ್, ಠಾಟ್, ಲಾಫ್. ಸೊ ಎ ಯು ಜಿ ಎಚ್ ಬಂದರೆ ಸ್ನೇಹಿತರೆ ಏನು ಬರುತ್ತೆ? ಆ ಆ್ಯಂಡ್ ಆ, ಆ ಆ್ಯಂಡ್ ಆ. ಠಾಟ್, ಠ, ಆ, ಠ, ಆ, ಠಾಟ್, ಲ್, ಆ, ಲಾಫ್. ಓಕೆ, ಇಲ್ಲಿ ಜಿ ಹೆಚ್ ಸೈಲೆಂಟ್ ಆಗಿರುತ್ತೆ. ಇಲ್ಲಿ ಫ ಸೌಂಡ್ ಬರುತ್ತೆ. ಇಲ್ಲಿ ಠಾಟ್, ಈ ಜಿ ಎಚ್ ಇಲ್ಲ ಅಂದ್ರೂ ಟಿ ಎ ಯು ಟಿ ಅದು ಠಾಟೇ, ಬಟ್ ಅಲ್ಲಿ ಠಾಟ್ ಮೀನಿಂಗ್ ಚೇಂಜ್ ಆಗುತ್ತೆ. ಬಟ್ ಅಲ್ಲಿ ಜಿ ಇಲ್ಲ ಕೊನೆಗೆ, ಎಚ್ ಇಲ್ಲ ಕೊನೆಗೆ, ಕ್ಷಮಿಸಿ ಟಿ ಇಲ್ಲ. ಹಾಗಾಗಿ ಅಲ್ಲಿ ಲಾಫ್ ಬಂದಾಗ ಜಿ ಎಚ್ ಬರಬೇಕು, ಜಿ ಎಚ್. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎ ಡಬ್ಲ್ಯೂ. ಎ ಡಬ್ಲ್ಯೂ ಬಂದಾಗ ಆ. ಇಲ್ಲಿ ನೋಡಿ ಇದೇ ಸೌಂಡ್ ಬರುತ್ತೆ. ಎ ಯು ಜಿ ಎಚ್, ಎ ಯು ಡಬ್ಲ್ಯೂ ಬಂದಾಗ ಒಂದೇ ಸೌಂಡ್ ಬರುತ್ತೆ. ಯಾವುದು ಒಂದೇ ಸೌಂಡ್ ಬರುತ್ತೆ? ಆ, ಆ, ಆ. ಎ ಡಬ್ಲ್ಯೂ, ಎಸ್ ಎ ಡಬ್ಲ್ಯೂ. ಎಸ್ ಎ ಡಬ್ಲ್ಯೂ ಅಂದರೆ ಸಾ. ಸಾ ಅಂದರೆ ನೋಡಿದೆ, ನಾನು ನೋಡಿದೆ. ಐ ಸಾ, ಐ ಸಾ. ಆ, ಸಾ ಅಲ್ಲ, ಐ ಸಾ ಹಿಮ್ ಅಲ್ಲ, ಐ ಸೋ ಹಿಮ್, ಐ ಸೋ. ಹಾಗಾಗಿ ಇಲ್ಲಿ ಸಾ ಬರೆಯೋಣ, ಸಾ ಬರೆದು ಮೇಲ್ಗಡೆ ಒಂದು ಲೈನ್ ಹಾಕೋಣ. ಅಲ್ಲಿಗೆ ಸಾ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈಗ ನೋಡಿ ಸ್ನೇಹಿತರೆ, ಎಲ್ಲ ಆಯ್ತಲ್ಲ. ಮತ್ತೊಮ್ಮೆ ನಾನು ಹೇಳ್ತೀನಿ ಇದನ್ನು. ಎ ಐ ಬಂದಾಗ ಐ, ಉದಾಹರಣೆ ಲೈಡ್, ಪೇಯ್ಡ್. ಎ ಆರ್ ಬಂದಾಗ ಆ ಆ್ಯಂಡ್ ಆ, ವಿಚ್ ಇಸ್ ಖಾ ಆ್ಯಂಡ್ ವಾ. ಎ ಯು ಬಂದಾಗ ಆ, ಉದಾಹರಣೆಗೆ ಆಥರ್ ಆ್ಯಂಡ್ ಆಟೋ. ಎ ಯು ಜಿ ಎಚ್ ಬಂದಾಗ ಆ ಆ್ಯಂಡ್ ಆ. ಫಾರ್ ಎಕ್ಸಾಂಪಲ್
taught and laugh. AW ಬಂದಾಗ aw, which is saw, paw, raw. ಎಕ್ಸಾಂಪಲ್ ಬರ್ಕೋಬೋದು. saw, paw, raw. ನೋಡಿ, saw, paw, raw. saw ಅಂದರೆ ನೋಡಿದೆ, paw ಅಂದರೆ ಪಂಜ. ಪಂಜ ಅಂದರೆ ಬೆಕ್ಕು ಅಥವಾ ಹುಲಿಯ ಪಂಜ, ಅದಕ್ಕೆ paw ಅಂತ ಹೇಳ್ತಾರೆ ಅಥವಾ claw ಅಂತ ಹೇಳ್ತಾರೆ. ನೆಕ್ಸ್ಟ್ raw. raw ಅಂದರೆ ಹಸಿ. ಓಕೆ, ಆಕಾರ. ಸೊ ಈ ಶಬ್ದಗಳನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕು, ಆಗಲೇ ಸರಿಯಾದ ಉಚ್ಚಾರಣೆ ಸಿಗೋದು. ಓಕೆ, ಎನಿವೇ ಈಗ ಇದು 5ನೇ ವೀಡಿಯೋದಲ್ಲಿ ಇಷ್ಟೇ ಇರಲಿ ಸಾಕು, ಯಾಕೆಂದರೆ ವೀಡಿಯೋ ತುಂಬ ದೊಡ್ಡದಾಗಿಬಿಡುತ್ತೆ. ನಮಗೆ ಇನ್ನೂ ಸಾಕಷ್ಟು ಇದೇ ಥರದ ಸೌಂಡ್ಸನ್ನು ಕಲಿಬೇಕು. ಸುಮಾರು 70-75 ಸೌಂಡ್ಸ್ ಇದೆ. ಅದೆಲ್ಲದನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷ್ ಓದಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ, ಯಾವ ಶಬ್ದ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ. ಸೊ ಓದಲಿಕ್ಕೆ ಕಷ್ಟ ಆಗ್ತಾ ಹೋದಾಗ ಅದನ್ನು ಓದೋದನ್ನೇ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಬ್ಲೆಂಡಿಂಗ್, ನಾನು ಮುಂಚೆಯಿಂದ ಹೇಳೋದು ಬಂದಾಗೆ ಫೋನಿಕ್ಸ್, ಬ್ಲೆಂಡಿಂಗ್, ಡಯಾಗ್ರಾಫ್ಸ್ ಆ್ಯಂಡ್ ಫೋನೋಗ್ರಾಮ್ಸ್ ಇವು ಬಹಳ ಮುಖ್ಯ ಇಂಗ್ಲೀಷ್ ಓದಲಿಕ್ಕೆ. ಇದನ್ನು ಎಲ್ಲರೂ ಕಲ್ತ್ಕೋಬೇಕು ಅಂತೇನಿಲ್ಲ, ಕಷ್ಟ ಯಾರಿಗಾಗುತ್ತೆ ಅವರು ಕಲ್ತ್ಕೊಂಡ್ರೆ ಸಾಕು. ಸಾಮಾನ್ಯವಾಗಿ ಓದ್ತಾ ಇರೋರು ನನಗೆ ಓದಲಿಕ್ಕೆ ಓಕೆ, ನನಗೆ ಓದಲಿಕ್ಕೆ ಏನು ಸಮಸ್ಯೆ ಇಲ್ಲ ಅಂತೇಳೋರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಬೇಸಿಕ್ಕಿಂದ ನನಗೇನು ಗೊತ್ತೇ ಇಲ್ಲ, ನನಗೆ ಫಸ್ಟಿಂದ ಕಲಿಬೇಕು, ನಾನು ಇಂಗ್ಲೀಷ್ ನನಗೆ ಕಷ್ಟ ಆಗ್ತಾಯಿದೆ ಅಂತ ಆ ಸಮಸ್ಯೆ ಇರೋರು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಮತ್ತು ಈ ಸೀರೀಸನ್ನು ಫುಲ್ ನೋಡಿ. ಆವಾಗಲೇ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋದು. ನೀವು ಏನಿಲ್ಲ ಅಂದರೂ 3 ತಿಂಗಳಲ್ಲಿ ನಿಮಗೆ 0 ಇಂದ ಫುಲ್ ಇಂಗ್ಲೀಷ್ ಏನು ಇರುತ್ತೆ, ಎಷ್ಟೇ ಕಷ್ಟ ಪದ ಕೊಟ್ಟರು ಅದನ್ನು ಓದುವಂತಹ ಒಂದು ಕ್ಷಮತೆ ನಿಮ್ಮಲ್ಲಿ ಬೆಳೆಯುತ್ತೆ, ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು. ಆಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಆ್ಯಂಡ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ನಿಮಗೇನೇ ಸಮಸ್ಯೆ ಇದ್ದರೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ವಿಶೇಷ ಸೂಚನೆಯನ್ನು ಇನ್ನೊಂದು ಸಲ ಹೇಳ್ತೇನೆ, ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಆಸಕ್ತಿ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಕೋರ್ಸ್ ಜಾಯ್ನ್ ಆಗಿ. ಆ್ಯಂಡ್ 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ, ನಾನು ಮಿನಿಮಮ್ ಟೈಮ್ ಹೇಳ್ತೀನಿ 1 ವರ್ಷ, 1 ವರ್ಷದಲ್ಲಿ ನೀವು ಕನ್ನಡ ಹೇಗೆ ಮಾತಾಡ್ತೀರೋ ಆ ಥರ ಇಂಗ್ಲೀಷನ್ನು ಕಲಿಬೋದು, ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮ ಇದ್ದರೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಕ್ಲಾಸ್. ಹೋಪ್ ಯು ಆರ್ ಎಂಜಾಯಿಂಗ್ ಮೈ ಲೆಸನ್ಸ್ ಆ್ಯಂಡ್ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. Until then, take care. Bye-bye.